Hello everyone, welcome back to Learn Easily. 7th Unit ಕಲಿಕಾ ಬಲವರ್ಧನೆ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ 9ನೇ ತರಗತಿಯ ಯೂನಿಟ್ 7 L1 ನಂಬರ್ನಲ್ಲಿ ರೈಟ್ಸ್ ಕ್ರಿಯೇಟಿವ್ಲಿ ಮೆಸೇಜಸ್, ನೋಟಿಸಸ್, ಫಾರ್ಮಲ್ ಆರ್ ಇನ್ಫಾರ್ಮಲ್ ಲೆಟರ್ಸ್ ಆ್ಯಂಡ್ ಇಮೇಲ್ಸ್, ಈ ಒಂದು ಚಟುವಟಿಕೆಯ ಎಲ್ಲ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ನೀಡಲಿದ್ದೇನೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಈ ಯೂನಿಟ್ 7ಗೆ ಬಂದಾಗ ಇದು ಮೊದಲನೆಯ ಆಕ್ಟಿವಿಟಿ ಒಂದು ಮೆಸೇಜ್ ಫಾರ್ಮೆಟನ್ನು ತಿಳ್ಕೊಳ್ತಕ್ಕಂಥದ್ದು. ಇಲ್ಲಿ ಮೆಸೇಜ್ ಬರೀತಕ್ಕಂಥದ್ದು ಅಥವಾ ನೋಟಿಸ್ ಬರೀತಕ್ಕಂಥದ್ದು, ಲೆಟರ್ಸನ್ನು ಬರೆಯೋದಕ್ಕೆ ಕಲಿತಕ್ಕಂತಹ ಆಕ್ಟಿವಿಟೀಸ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನನ್ನು ನೋಡಿ, ಮಾತುಕತೆಯನ್ನು ನೋಡಿ, ಇಲ್ಲಿ ಇರ್ತಕ್ಕಂಥ ಮೆಸೇಜ್ ಏನು ಅಂತಕ್ಕಂಥದ್ದನ್ನು ಒಂದು ಮೆಸೇಜ್ ಫಾರ್ಮೆಟ್ ಇಲ್ಲಿ ನೀಡಲಾಗಿದೆ. ಇಲ್ಲಿ ರಶ್ಮಿಯಾ ಶಿಪ್ನಾಗೆ ಕಳಿಸಿರ್ತಕ್ಕಂಥ ಮೆಸೇಜ್ ಫಾರ್ಮೆಟ್ ಇಲ್ಲಿದೆ. ಮತ್ತು ಆ ಫಾರ್ಮೆಟ್ನಲ್ಲಿ ಡೇಟ್, ಟೈಮ್, ಸಾಲ್ಯುಟೇಷನ್, ಬಾಡಿ ಆಫ್ ದ ಲೆಟರ್, ಸೆಂಡರ್ ಸೈನ್ ಈ ರೀತಿ ಇದೆ. ಈ ಒಂದು ಫಾರ್ಮೆಟನ್ನು ಕಲಿತ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಕ್ಟಿವಿಟಿ 7.1.bಗೆ ಬಂದಾಗ ಇಲ್ಲಿ ಮದರ್ ವೆಂಟ್ ಟು ಮಾರ್ಕೆಟ್, ಸೊ ನೈಬರ್ ಗೇವ್ ಎ ಮೆಸೇಜ್ ಟು ಡಾಟರ್ ಈಸ್ ಗೋಯಿಂಗ್ ಟು ರೈಟ್ ದಟ್ ಮೆಸೇಜ್ ಟು ಮದರ್. ಇಲ್ಲಿ ತಾಯಿ ಮಾರ್ಕೆಟ್ಗೆ ಹೋಗಿದ್ದಾಗ ಪಕ್ಕದ ಮನೆಯವರು ಕೊಟ್ಟಿರ್ತಕ್ಕಂಥ ಮೆಸೇಜನ್ನು ಮಗಳು ತಾಯಿಗೆ ಬರೀತಕ್ಕಂತಹ ಒಂದು ಆಕ್ಟಿವಿಟಿಯನ್ನು ನೀಡಲಾಗಿದೆ. ಸೊ ಆ ಆಕ್ಟಿವಿಟಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಸೇಜ್ ಇದೆ. ತಾಯಿ ಶಿ ಹ್ಯಾಸ್ ಟು ಅಟೆಂಡ್ ಎ ಮೀಟಿಂಗ್ ಅಟ್ ಮನಿಲಾ ಶಾಂಗಾ 1 at 3 o'clock ಆನ್ ಸಂಡೇ. ಈ ಮೆಸೇಜನ್ನು ಯಾವ ರೀತಿ ಮಗಳು ತಾಯಿಗೆ ಬರೀತಾಳೆ ಅಂತ, ಮೊದಲು ಡೇಟ್, ಟೈಮ್, ನಂತರ ಸಾಲ್ಯುಟೇಷನ್ ಡಿಯರ್ ಮಾಮ್, ಬಾಡಿ ಆಫ್ ದ ಲೆಟರ್ ಬಂದು ಅವರ್ ನೈಬರ್ ಇನ್ಫಾರ್ಮ್ ದಟ್ ಯು ಹ್ಯಾವ್ ಮೀಟಿಂಗ್ ಮನಿಲಾ ಶಾಂಗಾ ಅಟ್ 3 o'clock ಸಂಡೇ, ಅಟೆಂಡ್ ವಿತೌಟ್ ಫೇಲ್ ರಮ್ಯಾ. ಸೆಂಡರ್ ಸಿಗ್ನೇಚರನ್ನು ಇಲ್ಲಿ ಮೆಸೇಜನ್ನು ಬರಿಬೇಕಾಗತ್ತೆ. ಓಕೆ, ಇದಾದ ನಂತರ ನೆಕ್ಸ್ಟ್ ಆಕ್ಟಿವಿಟಿ ಬಂದು Suzna has got first place in ತಾಲೂಕ್ ಲೆವೆಲ್ ಚೆಸ್ ಟೂರ್ನಮೆಂಟ್. ಹಿಯರ್ ವಿಶಿಂಗ್ ಮೆಸೇಜಸ್ ಅನ್ನು ಬರೀತಕ್ಕಂಥದ್ದು. ಕಂಗ್ರ್ಯಾಚುಲೇಷನ್ಸ್ ಸುಜ್ನಾ, ವಾವ್ ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್, ಹ್ಯಾಪಿ ಟು ಹಿಯರ್ ಯು, ಕಂಗ್ರ್ಯಾಟ್ಸ್ ಸುಜ್ನಾ. ಈ ರೀತಿಯಾಗಿ ಮೆಸೇಜ್ ಒಂದು ನಾವು ಯಾರಾದರೂ ನಮ್ಮ ಫ್ರೆಂಡ್ಸ್ಗೆ ಕಂಗ್ರ್ಯಾಚುಲೇಷನ್ ಮೆಸೇಜನ್ನು ಕೊಡುವ ರೀತಿಯಲ್ಲಿ ಒಂದು 2-3 ಮೆಸೇಜನ್ನು ಬರೀತಕ್ಕಂತಹ ಆಕ್ಟಿವಿಟಿ. ನಂತರ ಬಂದಾಗ ಈ ಒಂದು ಮೆಸೇಜನ್ನು ಕೊಟ್ಟಿರ್ತಕ್ಕಂಥ ಮೆಸೇಜ್ ಬಂದು ವಾಟ್ ಮೆಸೇಜ್ ವುಡ್ ಯು ಲೈಕ್ ಟು ಸೆಂಡ್ ಟು ಯುವರ್ ಫ್ರೆಂಡ್ ಹೂ ವಾಸ್ ನಾಟ್ ಏಬಲ್ ಟು ಗೆಟ್ ಎನಿ ಪ್ರೈಸ್ ಇನ್ ದ ಕಾಂಪಿಟೇಷನ್ ಅಂತ. ಇಲ್ಲಿ ಆ ಮೆಸೇಜ್ ಈ ರೀತಿಯಾಗಿ ಕಳಿಸ್ಬೋದು. ಯು ಹ್ಯಾವ್ ಡನ್ ವೆರಿ ವೆಲ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಡಿಯರ್. ಈ ರೀತಿಯಾಗಿ ಮೆಸೇಜನ್ನು ಕಳಿಸ್ಬೋದು. ನೆಕ್ಸ್ಟ್, ರೈಟ್ ಆ್ಯಂಡ್ ಸೆಂಡ್ ಎ ಮೆಸೇಜ್ ಟು ಯುವರ್ ಕ್ಲಾಸ್ಮೇಟ್ ಆನ್ ಹಿಸ್ ಬರ್ತ್ಡೇ. ಐ ವಿಶಿಂಗ್ ಯು ಹ್ಯಾಪಿ ಬರ್ತ್ಡೇ ಡಿಯರ್ ಫ್ರೆಂಡ್, ಐ ವಿಶ್ ಯು ಮೆನಿ ಮೋರ್ ರಿಟರ್ನ್ಸ್ ಆಫ್ ದಿಸ್ ಡೇ. ಈ ರೀತಿಯಾಗಿ ಆ ಒಂದು ಬರ್ತ್ಡೇ ವಿಶಸ್ಸಲ್ಲಿ ಯಾವುದಾದ್ರೂ ಒಂದನ್ನು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದು ನೋಟಿಸಸ್ಸನ್ನು ಕೊಟ್ಟಿದೆ. ಒಂದು ಎಕ್ಸಾಂಪಲ್ ನೋಟಿಸನ್ನು ಇಲ್ಲಿ ಕೊಟ್ಟಿದೆ. ಗೌರ್ಮೆಂಟ್ ಹೈಸ್ಕೂಲ್ KR ಪೇಟ್ ಮೈಸೂರು ಇಂಟರ್ ಸ್ಕೂಲ್ ಕಲ್ಚರಲ್ ಮೀಟ್ ಅಂತ ಇದೆ. ಈ ಒಂದು ನೋಟಿಸನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಯಾವ ರೀತಿ ಬರೀಬೇಕು, ಡೇಟು, ಹೆಡ್ಡಿಂಗ್ ಆಫ್ ದ ನೋಟಿಸು, ಬಾಡಿ ಆಫ್ ದ ಲೆಟರು, ಸಿಗ್ನೇಚರು, ಸೆಂಡರ್ ಸಿಗ್ನೇಚರು, ಈ ರೀತಿ ಈ ನೋಟಿಸನ್ನು ನಾವು ಸ್ಟಡಿ ಮಾಡಿದ ನಂತರ ನಾವೇ ಇಲ್ಲಿ ಒಂದು ನೋಟಿಸನ್ನು ಬರೀಬೇಕಾಗತ್ತೆ. ಇಲ್ಲಿ ನಿಮಗೆ ಆ ಕೊಟ್ಟಿರ್ತಕ್ಕಂಥ ನೋಟಿಸ್ನ ಒಂದು ಕ್ವಶನ್ಸನ್ನು ನೀಡಲಾಗಿದೆ. ಆ ಕ್ವಶನ್ಸನ್ನು ಯಾವ ರೀತಿ ನಾವು ಫ್ರೇಮ್ ಮಾಡಬೇಕು, ಫ್ರೇಮಿಂಗ್ ಕ್ವಶನ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದಿಲ್ಲಿ. ದ ನೋಟಿಸ್ ಈಸ್ ಪುಟ್ ಅಪ್ ಆನ್ 15th of July. ವೆನ್ ಈಸ್ ದ ನೋಟಿಸ್ ಪುಟ್ ಅಪ್? ದ ನೋಟಿಸ್ ವಾಸ್ ಅಬೌಟ್ ದ ಕಲ್ಚರಲ್ ಮೀಟ್. ವಾಟ್ ವಾಸ್ ದ ನೋಟಿಸ್ ಅಬೌಟ್? The event is organized in Government High School, Mysore. Where is the event organized? Interested students need to register their names with the leaders to participate. Who are the participants? Winners will be awarded with attractive prizes. How will the winners awarded? Interested students should register before 28th July. When is the students should register? ಅಥವಾ when is the last date to ರಿಜಿಸ್ಟರ್? ಈ ರೀತಿ ಕ್ವಶನ್ಸನ್ನು ಬರೀಬೇಕಾಗತ್ತೆ. ಇದಾದ ನಂತರ ನಾವು ಈ ಒಂದು ಕ್ವಿಝನ್ನು ಕೊಟ್ಟಿದೆ. ಕ್ವಿಜ್ಗೆ ಆನ್ಸರ್ಸ್ ಬಂದು ಕ್ರಿಕೆಟ್
ಕ್ವಿಜ್ ನೇಮ್ ಬಂದಾಗ ಕ್ರಿಕೆಟ್ ಕ್ವಿಜ್. ಇಲ್ಲಿ ಸ್ಕೋರರ್ ಯಾರು, ಮತ್ತು ಆರ್ಗನೈಸರ್ ಯಾರು, ಪ್ಲೇಸ್ ಯಾವುದು, ಕ್ವಿಜ್ ಮಾಸ್ಟರ್ ಯಾರು, ಟೈಮ್ ಕೀಪರ್ ಯಾರು, ಆ್ಯಂಕರ್ ಯಾರು, ಇವೆಲ್ಲವೂ ಇದೆ. ಇಲ್ಲಿ ನಾವು ಮೊದಲಿಗೆ ಕ್ವಿಜ್ ಮಾಸ್ಟರ್ ಅಂದಾಗ ಮಿಸ್ಟರ್ ಸಚಿನ್, ಆಮೇಲೆ ಮಿಸ್ಟರ್ ಸುಮಾ ಸ್ಕೋರರ್, ಮಿಸ್ ಅಂಜಲಿ ಇಸ್ ದ ಟೈಮ್ ಕೀಪರ್, ಮಿಸ್ ಜೆನಿ ಈಸ್ ದಿ ಆ್ಯಂಕರ್. ಈ ರೀತಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಹೆಸರುಗಳನ್ನು ಈ ಬಾಕ್ಸ್ನ ಕೆಳಗೆ ಬರೀಬೇಕಾಗತ್ತೆ. ನೆಕ್ಸ್ಟ್, ಇಮ್ಯಾಜಿನ್ ದಟ್ ಯು ಆರ್ ದಿವ್ಯಾ ಧವನ್, ದ ಲೀಡರ್ ಆಫ್ ದ ಸ್ಪೋರ್ಟ್ಸ್ ಕಮಿಟಿ ಇನ್ ಯುವರ್ ಸ್ಕೂಲ್. ಯು ಹ್ಯಾವ್ ಆಸ್ಕ್ಡ್ ಟು ನೋಟಿಫೈ ದ ಸ್ಟೂಡೆಂಟ್ಸ್ ಅಬೌಟ್ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಮೀಟ್. ರೈಟ್ ಎ ನೋಟಿಸ್ ಇನ್ಕ್ಲೂಡಿಂಗ್ ರಿಲೆವೆಂಟ್ ಡೀಟೇಲ್ಸ್ ಫ್ರಮ್ ದ ಲೆಟರ್ ವಿಚ್ ಯುವರ್ ಹೆಡ್ ಮಾಸ್ಟರ್ ರಿಸೀವ್ಡ್. ಇದಕ್ಕೆ ಒಂದು ನೋಟಿಸ್ ಉತ್ತರ ಇಲ್ಲಿದೆ. ನೋಟಿಸ್ 15/1/2024 ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಮೀಟ್. Our headmaster received a letter about inter-school sports meet on 20th/1/2024. Hereby informing to all, give your names for participation. Leader sports committee. ಈ ರೀತಿಯಾಗಿ ನೋಟಿಸನ್ನು ಬರೀಬೋದು. ಇನ್ನೂ ನಾವು ಹೆಚ್ಚಾಗಿ ಇಲ್ಲಿ ನೋಟಿಸನ್ನು ಬಾಡಿ ಆಫ್ ದಿ ಲೆಟರ್ನ ಇನ್ನೂ ಚೆನ್ನಾಗಿ ಬರೀಬಹುದಾಗಿರುತ್ತೆ. ನೆಕ್ಸ್ಟ್, ಇಲ್ಲಿ ಕಲೆಕ್ಟ್ ವೇರಿಯಸ್ ಟೈಪ್ಸ್ ಆಫ್ ನೋಟಿಸಸ್ ಫ್ರಮ್ ಡಿಫ್ರೆಂಟ್ ಸೋರ್ಸ್ ಆ್ಯಂಡ್ ಸ್ಟಿಕ್ ದೆಮ್ ಹಿಯರ್. ಬೇರೆ ಬೇರೆ ನೋಟಿಸ್ಗಳನ್ನು, ನ್ಯೂಸ್ ಪೇಪರಲ್ಲಿ ಕೊಟ್ಟಿರೋ ನೋಟಿಸ್ಗಳನ್ನು ಇಲ್ಲಿ ಅಂಟಿಸಬೇಕಾಗತ್ತೆ. ನೆಕ್ಸ್ಟ್ ಬಂದು ಕಲೆಕ್ಟ್ ಸಮ್ ಆಫ್ ಪಬ್ಲಿಕ್ ನೋಟಿಸಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ರೈಟ್ ಬಿಲೋ ದ ಡೇಟ್, ಇಶ್ಯೂಡ್ ಅಥಾರಿಟಿ ಆ್ಯಂಡ್ ಪರ್ಪಸ್ ಆಫ್ ನೋಟಿಸ್ ಇಶ್ಯೂಡ್. ಇಲ್ಲಿ ನಾನೊಂದು ನೋಟಿಸ್ದ ಒಂದು ಡೇಟು ಟೈಮ್ ಬರೆದಿದ್ದೇನೆ. 6/1/2022. ಕಲೆಕ್ಟರ್ ರೈಟ್ ಪ್ರಿಮಿಸಸ್, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಇದನ್ನು ಇಶ್ಯೂ ಮಾಡಿರ್ತಕ್ಕಂಥವರು. ಪರ್ಪಸ್ ಬಂದು ಯೂಸ್ ಮಾಸ್ಕ್ ಇನ್ ಪಬ್ಲಿಕ್ ಪ್ಲೇಸಸ್. ಈ ರೀತಿಯಾಗಿ ಒಂದು ನೋಟಿಸ್ ಇತ್ತು, ಅದನ್ನು ಇಲ್ಲಿ ಇನ್ಫಾರ್ಮೇಷನನ್ನು ಬರೆದಿದ್ದೇನೆ. ನೆಕ್ಸ್ಟ್ ಬಂದು ಲೆಟರ್ ರೈಟಿಂಗನ್ನು ಕೊಟ್ಟಿದೆ. ಈ ಲೆಟರ್ ರೈಟಿಂಗಲ್ಲಿ ಫಸ್ಟ್ ಒಂದು ಲೆಟರನ್ನು ಇಲ್ಲಿ ನೀಡಲಾಗಿದೆ. ಇಟ್ ಈಸ್ ಎ ಪರ್ಸ್ನಲ್ ಲೆಟರನ್ನು ನೀಡಲಾಗಿದೆ. ಆ ಪರ್ಸ್ನಲ್ ಲೆಟರನ್ನು ನಾವಿಲ್ಲಿ ಸ್ಟಡಿ ಮಾಡಬಹುದು. ಇದಾದ ನಂತರ ಆ ಪರ್ಸ್ನಲ್ ಲೆಟರ್ನ ಪಾರ್ಟ್ಸನ್ನು ನೀಡಲಾಗಿದೆ. ಡೇಟ್, ಸಬ್ಸ್ಕ್ರಿಪ್ಷನ್, ಸಾಲ್ಯುಟೇಷನ್, ಬಾಡಿ ಆಫ್ ದ ಲೆಟರ್, ಫ್ರಮ್, ಟು ಅಡ್ರೆಸ್, ಇವೆಲ್ಲವೂ ಸಹ ನೀಡಲಾಗಿದೆ. ಇದನ್ನು ರೀಅರೇಂಜ್ ಮಾಡಬೇಕು ಅಂತ ಕೊಟ್ಟಿದ್ದೆ. ರೀಅರೇಂಜ್ ಮಾಡಿದಾಗ ಮೊದಲು ಫ್ರಮ್ ಅಡ್ರೆಸ್, ನೆಕ್ಸ್ಟ್ ಡೇಟ್, ನೆಕ್ಸ್ಟ್ ಸಾಲ್ಯುಟೇಷನ್, ಬಾಡಿ ಆಫ್ ದ ಲೆಟರ್, ಸಬ್ಸ್ಕ್ರಿಪ್ಷನ್, ನೆಕ್ಸ್ಟ್ ಟು ಅಡ್ರೆಸ್. ಈ ರೀತಿಯಾಗಿ ಇದನ್ನು ನಾವು ರೀಅರೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಆಕ್ಟಿವಿಟಿ, ಇಮ್ಯಾಜಿನ್ ದಟ್ ಯು ಆರ್ ಛಾಯಾ ರೀಡಿಂಗ್ ಅಟ್ XYZ ವಿವೇಕನಗರ್, ಮೂಡಬಿದಿರೆ, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಕಂಪ್ಲೀಟ್ ದ ಫಾಲೋಯಿಂಗ್ ಇನ್ಫಾರ್ಮಲ್ ಲೆಟರ್ asking your friend to spend her summer vacation with you at hill station. ಇಲ್ಲಿ ಲೆಟರನ್ನು ನೀಡಲಾಗಿದೆ. ಛಾಯಾ, ವಿವೇಕನಗರ್, ಮೂಡಬಿದಿರೆ. and dear friend, how are you? I am fine. It's very hot here. How is there? I am inviting you to hill station with me at summer. I hope your company would make me feel at home. We can enjoy summer at hill station. It is beautiful days awaiting for us. I am waiting for your reply. Give my regards to family members. Yours Chaya. Then to address. ಈ ರೀತಿಯಾಗಿ ಲೆಟರನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇದಾದ ನಂತರ ಇಮ್ಯಾಜಿನ್ ದಟ್ ಯು ಆರ್ ಮನು ಮಾನ್ವಿ, JHS Kolar. Write a letter to your cousin inviting him to attend your annual day program. ಇಲ್ಲಿ ಮೊದಲು ಫ್ರಮ್ ಅಡ್ರೆಸ್ ಮಾನ್ವಿ, JHS Kolar. ಡೇಟ್, ಡಿಯರ್ ಕಸಿನ್. ಬಾಡಿ ಆಫ್ ದ ಲೆಟರ್ ಬಂದು ಹಾಯ್, ಹೌ ಆರ್ ಯು? I am fine here. I am writing this letter to invite you to come our school annual day program. Come and join with us. ಈ ರೀತಿಯಾಗಿ ಲೆಟರ್ನ ಬರೀಬೋದು. I am waiting for your reply. Convey my regards to all. Yours lovingly, Manvi. To Manu, JHS Mandya. ಇದಾದ ನಂತರ ಒಂದು ಅಫಿಷಿಯಲ್ ಲೆಟರನ್ನು ಕೊಟ್ಟಿದೆ. ವಿ ಹ್ಯಾವ್ ಟು ಕಂಪ್ಲೀಟ್ ದಿ ಅಫಿಷಿಯಲ್ ಲೆಟರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಬ್ಲಾಂಕ್ಸನ್ನು ಫಿಲ್ ಮಾಡ್ತಾ ಹೋಗಿದ್ದೇನೆ. ಸುಮಾ 9th ಸ್ಟ್ಯಾಂಡರ್ಡ್ JHS ಮಂಡ್ಯ. ಡೇಟ್, ಅದಾದ ನಂತರ ಟು ದ ಕ್ಲಾಸ್ ಟೀಚರ್ JHS ಮಂಡ್ಯ. ಡಿಯರ್ ಸರ್ ಆರ್ ಮೇಡಮ್. ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ 3 days ಲೀವ್. ಇಲ್ಲಿ ಒಂದು ಅಫಿಷಿಯಲ್ ಲೆಟರನ್ನು ಬರೀಬೇಕಾಗಿರೋದ್ರಿಂದ ನೀವು ಕ್ಲಾಸ್ ಟೀಚರ್ಗೆ ಬರೀರಿ, ಹೆಡ್ ಮಾಸ್ಟರ್ಗೆ ಬರೀರಿ, ಅಥವಾ ಒಂದು ಬ್ಯಾಂಕ್ ಮ್ಯಾನೇಜರ್ಗೆ, ಯಾರಿಗೆ ಬೇಕಾದರೂ ಈ ಲೆಟರನ್ನು ಬರಿಬಹುದು. ನಾನಿಲ್ಲಿ 3 days ರಿಕ್ವೆಸ್ಟಿಂಗ್ ಲೀವ್ ಲೆಟರನ್ನು ಕೊಟ್ಟಿರ್ತೇನೆ. ಐ ಆಮ್ ಅನೇಬಲ್ ಟು ಅಟೆಂಡ್ ಕ್ಲಾಸಸ್ ಫ್ರಮ್ 21/1/2024 to 23/1/2024. I have to attend my sister's marriage in Mysore. Kindly grant me leave on these 3 days. Thank you. Yours faithfully and signature. ಇದಾದ ನಂತರ ರೈಟ್ ಎ ಲೆಟರ್ ಟು ದಿ ಎಡಿಟೋರಿಯಲ್ ಕಾಲಮ್ ಆಫ್ ಎನಿ ನ್ಯೂಸ್ ಪೇಪರ್ ಆನ್ ದ
ಪ್ರಾಬ್ಲಮ್ ಆಫ್ ಇರ್ರೆಗ್ಯುಲಾರಿಟಿ ಆಫ್ ಬಸ್ಸಸ್ ಅಂತ ನೀಡಿದೆ. ಕ್ಲೂಸನ್ನು ಸಹ ನೀಡಲಾಗಿದೆ. ಬಸ್ಸಸ್ ಡು ನಾಟ್ ಕಮ್ ಇನ್ ಟೈಮ್, ಇನ್ಕನ್ವೀನಿಯನ್ಸ್ ಟು ದ ಡೈಲಿ ಕಮ್ಯೂಟರ್ಸ್, ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಹೈಯರ್ ಅಥಾರಿಟಿ, ಪ್ರೆಸಿಡೆಂಟ್ ಆಫ್ ತಾಲೂಕ್ ಪಂಚಾಯತ್ ಅಂತ ಕೊಟ್ಟಿದೆ. ಮೊದಲು ಇಲ್ಲಿ ನಾವು ಫ್ರಮ್ ಅಡ್ರೆಸ್ ಬರ್ಕೋಬೇಕು. ಸುಮಾ 9th ಕ್ಲಾಸ್ JHS ಮಂಡ್ಯ. ನೆಕ್ಸ್ಟ್ ಟು ಅಡ್ರೆಸ್ಸನ್ನು ಬರೀಬೇಕು. ಟು ದ ಎಡಿಟರ್ ವಿಜಯವಾಣಿ ಬೆಂಗಳೂರು, ಡೇಟ್ ಆದ ನಂತರ. ಆಮೇಲೆ ಡಿಯರ್ ಸರ್ ಆರ್ ಮೇಡಮ್. ನೆಕ್ಸ್ಟ್ ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಪಬ್ಲಿಷ್ ದಿ ಪ್ರಾಬ್ಲಮ್ ಆಫ್ ಇರ್ರೆಗ್ಯುಲಾರಿಟಿ ಆಫ್ ಬಸ್ಸಸ್. Body of the letter. I am Suma studying in 9th standard. Every day buses do not come in time. It is inconvenience to the daily commuters also. Please bring this to the notice of higher authority, President of Taluk Panchayat. Kindly do this favor. Thank you and signature. ಈ ರೀತಿಯಾಗಿ ಒಂದು ಅಫಿಷಿಯಲ್ ಲೆಟರನ್ನು ಬರೀಬೇಕಾಗುತ್ತೆ. ಇದಾದ ನಂತರ ಮತ್ತೊಂದು ಅಫಿಷಿಯಲ್ ಲೆಟರ್ ಬರೆಯೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಮ್ಯಾಜಿನ್ ದಟ್ ಯು ಆರ್ ರಕ್ಷಿತ್ ದೀಕ್ಷಿತಾ ಆಫ್ ಕೊಲ್ಲೂರು. Write a letter to the President of Gram Panchayati or Corporation informing about irregular water supply in your area. ಇಲ್ಲಿ from Rakshit Kollur, date 25/1/2024 to the President Gram Panchayat Kollur. Dear Sir or Madam, subject about irregular water supply in our area. I am Suma residing in Kollur. We are facing water problem in our area. Water supply is not proper in our area. Weekly once we are getting water, so I requesting you to instruct to supply water regularly. So yours faithfully and signature. ಈ ಒಂದು ಆಕ್ಟಿವಿಟೀಸನ್ನು ನೀವು ಇನ್ನೂ ಚೆನ್ನಾಗಿ ಲೆಟರ್, ಒಂದು ಬಾಡಿ ಆಫ್ ದ ಲೆಟರ್ ಎಲ್ಲವನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬಹುದಾಗಿರುತ್ತೆ. ಇದು ನಿಮಗೆ ಒಂದು ಸಿಂಪಲ್ ಕೀ ಸೊಲ್ಯೂಷನ್ಸ್, ಕೀ ಆನ್ಸರ್ ಆಗಿದ್ದು ಈ ವಿಡಿಯೋ ನೀವು ತಪ್ಪದೇ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಮೇಲೆ ಸ್ಕ್ರೀನ್ನ ಮೇಲೆ ಬರ್ತಕ್ಕಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ಫೋನ್ಗೆ, ಈ ಒಂದು PDF ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.